ನಾವಿತ್ತೀಚೆಗೆ ನೋಡಿದ್ವಿ ಸೋಲದೇವನಹಳ್ಳಿಯಲ್ಲಿ ರೇಣುಕಾಸ್ವಾಮಿ ಕೇಸ್ ಮಾದರಿಯಲ್ಲಿ ಒಬ್ಬನಿಗೆ ವಿಕೃತವಾಗಿ ಆತನ ಮೇಲೆ ಹಲ್ಲೆ ಮಾಡಿದ್ದು, ಆತನನ್ನು ಅರೆಬೆತ್ತಲುಗೊಳಿಸಿದ್ದು, ಅದನ್ನು ವಿಡಿಯೋ ಮಾಡಿಕೊಂಡಿದ್ದು, ವಿಡಿಯೋದಲ್ಲಿ A1 A2 A3 ಇವರೇ ಅಂತ ಹೇಳಿ ಪೊಲೀಸರಿಗಿಂತ ಮುಂಚೆ ಅವರೇ ಜಡ್ಜ್ಗಳಾಗಿದ್ದು ಎಲ್ಲವನ್ನ ನೋಡಿದ್ವಿ ನಾವು. ವಿವಸ್ತ್ರಗೊಳಿಸಿ ಯುವಕನನ್ನ ಥಳಿಸಿದ್ದ ಪ್ರಮುಖ ಆರೋಪಿ ಈಗ ಪೊಲೀಸರ ಕೆಟ್ಟಕ್ಕೆ ಬಿದ್ದಿದ್ದಾನೆ. A1 ಹೇಮಂತ್ 24 ವರ್ಷದ ಯುವಕ. ಈತನನ್ನ ಬಂಧಿಸೋ ಕೆಲಸ ಆಗಿದೆ. ಕುಶಾಲ್ ಅಪಹರಣ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಸ್ಟರ್ ಮೈಂಡ್ ರೂಪಿಸಿದ್ದೆ ಹೇಮಂತ್ ಅಂತೆ. ಕಿಡ್ನಾಪ್ ಮಾಡಿ ಬೆತ್ತಲೆಗೊಳಿಸಿ A1 ಹೇಮಂತ್ ಹಲ್ಲೆ ನಡೆಸಿರ್ತಾನೆ. FIR ಆಗ್ತಾ ಇದ್ದ ಹಾಗೆ ತುಮಕೂರ್ಗೆ ಎಸ್ಕೇಪ್ ಆಗ್ತಾ ಇದ್ದಂತೆ ಈ ಆರೋಪಿ. ಈ ಹಿಂದೆ ಕೂಡ ಹಲವು ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಅಲ್ಲಿಗೆ ಈತನ ಬ್ಯಾಕ್ಗ್ರೌಂಡ್ ಏನು ಕ್ಲೀನ್ ಇರಲಿಲ್ಲ, ಈ ರೌಡಿ ಬ್ಯಾಕ್ಗ್ರೌಂಡೇ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಸೊ 4 ಪ್ರಕರಣಗಳು, ಇದು ಸೇರಿದ್ರೆ ಟೋಟಲ್ ಆಗಿ 4 ಪ್ರಕರಣ. 2022ರಲ್ಲಿ ಒಂದು ಪ್ರಕರಣ ಇತ್ತಂತೆ ಇದೇ ಥರ ಹಲ್ಲೆ ಮಾಡಿ ಹೊಡೆದಿರೋ ಕೇಸ್ನಲ್ಲಿ. 23ರಲ್ಲೂ ಪ್ರಕರಣ ಇತ್ತು, 24ರಲ್ಲೂ ಪ್ರಕರಣ, 25ರಲ್ಲೂ ಪ್ರಕರಣ. ಅಂದರೆ ರೆಕಾರ್ಡನ್ನು ಈ ಥರ ಮೇಂಟೈನ್ ಮಾಡ್ತಾ ಇದ್ದಾನೆ. ಆಮೇಲೆ ವಿಡಿಯೋದಲ್ಲಿ ಹೇಳಿದ್ರಲ್ಲ, ಇವನು A1 ಇವನು A2 ಅಂತೆಲ್ಲ. ಬಯಸಿದ ಭಾಗ್ಯ ಇದು, ಬಯಸಿ ಬಂದ ಭಾಗ್ಯ A1. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಈ A1 ಹೇಮಂತ್ನ ಕೆಡ್ಡಕ್ಕೆ ಕೆಡವಿದ್ದು ಹೇಗೆ, ಏನೇನು ಮಾಹಿತಿ ಸಿಗ್ತಾ ಇದೆ ಈತನ ಬ್ಯಾಕ್ಗ್ರೌಂಡ್ಗೆ ಸಂಬಂಧಪಟ್ಟಂತೆ? ಮಮತಾ, ಸೋಲದೇವನಹಳ್ಳಿಯಲ್ಲಿ ಯುವಕನನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ ಸಂಬಂಧ ಇದೀಗ A1 ಆರೋಪಿ ಹೇಮಂತ್ನನ್ನ ಸೋಲದೇವನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಯಾವಾಗ FIR ದಾಖಲಾಯಿತೋ ಈತ ತಲೆಮರೆಸಿಕೊಳ್ಳುವ ಕೆಲಸವನ್ನ ಮಾಡಿದ್ದ. ತುಮಕೂರಿನಲ್ಲಿ ಆತನನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಈತನ ಹಿನ್ನೆಲೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಹಿಂದೆ ಈತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ NSUI ಅಧ್ಯಕ್ಷನಾಗಿದ್ದ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಕಳೆದ 2 ವರ್ಷಗಳಿಂದ ಆತನನ್ನ ಆ ಒಂದು ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿದೆ, ಕಿತ್ತಾಕಲಾಗಿದೆ ಅನ್ನೋ ಮಾಹಿತಿ ಇದೆ. ಈತ ಇದೇ ರೀತಿಯಾಗಿ ಯಾರು ಒಂದಷ್ಟು ಹವಾವನ್ನ ಮೇಂಟೈನ್ ಮಾಡೋದಕ್ಕಾಗಿ ಹುಡುಗರನ್ನ ಕರ್ತರೋದು, ಯಾರು ಈ ರೀತಿಯಾಗಿ ಮಾಡ್ತಾರೋ ಅಂಥವ್ರನ್ನ ಕಿಡ್ನಾಪ್ ಮಾಡೋದು, ಥಳಿಸೋದು, ಇದೇ ರೀತಿಯಾದಂತಹ ಆರೋಪಗಳು ಈತನ ಮೇಲಿದ್ದಾವೆ. ಹೀಗಾಗಿ ಈತನ ಮೇಲೆ ಈ ಹಿಂದೆ 3 FIRಗಳು ಕೂಡ ದಾಖಲಾಗಿದ್ವು. ಇದೀಗ ಈತನ ಮೇಲೆ 4ನೇ FIR ದಾಖಲಾಗಿದೆ. ಯಾವಾಗ FIR ದಾಖಲಾಯಿತೋ 8 ಮಂದಿಯನ್ನು ಬಂಧಿಸಲಾಗಿತ್ತು, ಆ ಹುಡುಗಿ ಸೇರಿದಂತೆ. ಆದರೆ ಪ್ರಕರಣದ A1 ಆರೋಪಿ ಹೇಮಂತ್ ಸಿಕ್ಕಿರಲಿಲ್ಲ. ಇದೀಗ ಆ ಹೇಮಂತ್ನನ್ನ ಬಂಧನ ಮಾಡಲಾಗಿದೆ. ಬಂಧನ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜೈಲಿಗೆ ಕಳಿಸುವ ಕೆಲಸವನ್ನು ಕೂಡ ಸೋಲದೇವನಹಳ್ಳಿ ಪೊಲೀಸರು ಮಾಡಿದ್ದಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಒಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನ NIA ಅವರು ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಅಬೂಬ್ಕರ್ ಅನ್ನೋ ವ್ಯಕ್ತಿಯನ್ನ ATC ಅವರು ಬಂಧಿಸಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಅಮಾನುಷವಾಗಿ ಯುವಕನೊಬ್ಬನ ಮೇಲೆ ಹಲ್ಲೆ ನಡೆದಿತ್ತು. ಅದರ ಮೊದಲ ಆರೋಪಿ ಹೇಮಂತ್ನನ್ನ ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.